ಹಲೋ ಸ್ನೇಹಿತರೆ, ದೇವತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ದೇವೇರಮ್ಮ ಹೊಸ್ದಲ್ಲೇ ಕುತ್ಕೊಂಡು ರಂಗಂಗೋಸ್ಕರ ಕಾಯ್ತಾ ಇರ್ತಾರೆ. ಅದೇ ಟೈಮಲ್ಲಿ ರಂಗ ಬರ್ತಾನೆ. ಯಾಕತ್ಗೆ ಹೊರಗಡೆ ಕೂತಿದ್ದೀರಾ, ಏನಾಯ್ತು ಅಂತದ್ದು ಅಂತ. ಬೆಳಗ್ಗೆ ಏನ್ ಮಾಡ್ದೆ ಅಂತ ನಿನಗೆ ಗೊತ್ತೂ ಇಲ್ವಾ ಅಷ್ಟುನು ಅಂತ ಜೋರಾಗಿ ಮಾತಾಡ್ತಾ ಇರ್ತಾರೆ ದೇವಿರಮ್ಮ. ಅದನ್ನ ಬಿದ್ದು ಹೇಳ್ತಾನೆ ರಂಗ ಏನೇನ್ ನಡೀತು ಅಂತ. ಅದ್ರಲ್ಲಿ ನಿಂದೆ ತಪ್ಪಿದೆ. ಯಾರ್ ಭೂಮಿ ನಂಬ್ಕೊಂಡಿರ್ತಾರೋ ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ. ನೀನ್ ಈ ತರ ಮಾಡೋದ್ ತಪ್ಪು ಅಂತ ದೇವಿರಮ್ಮ ನ್ಯಾಯ ಕೊಡ್ತಾರೆ. ಹೋಗಿ ಕ್ಷಮೆ ಕೇಳು ಅಂತ ದೇವಿರಮ್ಮ ಹೇಳಿದಾಗ ಸೂರಿ ಹೇಳ್ತಾನೆ, ಅದ್ಗೆ ನಾವ್ ಯಾಕೆ ಕೇಳ್ಬೇಕು, ಜನಗಳ ಮಧ್ಯ ನಾವ್ ಕಮ್ಮಿ ಆಗ್ತೀವಿ, ಎಂತ ಕೇಳ್ಬೇಕು ಅದ್ಗೆ ಅಂತ ಹೇಳಿದಾಗ, ಎಂತಕ್ಕಂದ್ರೆ ನಿಮ್ ತಮ್ಮ ತಪ್ಪು ಮಾಡಿರೋದು, ಆ ಹುಡುಗಿ ಅಲ್ಲ. ಹಾಗಾಗಿ ಇವನೇ ಹೋಗಿ ಕ್ಷಮಿಸು ಅಂತ ಕೇಳ್ಬೇಕು. ಅದು ನಮ್ ಧರ್ಮ. ದೇವಿರಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ, ಈ ಊರಿಗೆ ನನ್ ನ್ಯಾಯ ಹೇಳೋಳು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸರಿ ಅಂತ ರಂಗ ಅಲ್ಲಿಂದ ಹೊರಟ್ಬಿಡ್ತಾನೆ. ಈ ಕಡೆ ಸತ್ಯ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ಕೊಂಡು ಮನೆಗೆ ಕಾಲ್ ಮಾಡ್ತಾಳೆ, ಮಾತಾಡೋಣ ಅಂತ. ಫೋನ್ ಮಾಡಿದಾಗ ಅವ್ರ ಅಮ್ಮ ಎತ್ಬಿಟ್ಟು ಮಾತಾಡ್ತಾರೆ. ಅಮ್ಮ ಚೆನ್ನಾಗಿದ್ದೀನಿ, ಊಟ ಆಯ್ತಾ ಎಲ್ಲ ಕೇಳಿ ಯೋಗಕ್ಷೇಮ ಎಲ್ಲ ತಿಳ್ಕೊತಾಳೆ. ಆಮೇಲೆ ಅಕ್ಕಂಗ್ ನೋಡಕ್ ಬಂದಿರೋ ಹುಡ್ಗಂದ್ ಏನಾಯ್ತಮ್ಮ ಅಂತ ಕೇಳಿದಾಗ, ಅವಳ ಹಣೆ ಬರ್ದಲ್ಲಿ ಮದ್ವೆ ಅನ್ನೋದು ಬರ್ದಿಲ್ಲ ಅಮ್ಮ, ಮೊನ್ನೆ ತರಾನೇ ಈ ಮದ್ವೆನೂ ಹಾಳಾಗೋಯ್ತು ಅಂತ ಹೇಳ್ತಾರೆ. ಸತ್ಯ ಬೇಜಾರ್ ಮಾಡ್ಕೊಂಡ್ ಹಾಗೆ ಸುಮ್ನೆ ಆದ್ಲು. ಕೊಡು ಅಕ್ಕಂಗೆ ನಾನ್ ಮಾತಾಡ್ತೀನಿ ಅಂತ ರೂಪಿ ಮತ್ತೆ ಸತ್ಯ ಇಬ್ರು ಮಾತಾಡ್ತಾರೆ. ಬಿಡಾಕ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಬೇಡ, ಇದ್ರಿಗಿಂತ ಒಳ್ಳೆ ಹುಡ್ಗಾನೆ ಸಿಗ್ತಾನೆ ಅಂತ ಸತ್ಯ ಸಾಂತ್ವನ ಹೇಳ್ತಾ ಇರ್ತಾಳೆ ರೂಪಿಗೆ. ನಂದು ಬಿಡು, ಫಸ್ಟು ನೀನು ಕರೆಕ್ಟಾಗಿ ಓದ್ಕೊಂಡು ನಮ್ಮ ಊರಿಗೆ ಒಂದ್ ಹೆಸರು ತಗೊಂಡ್ ಬಾ ಸತ್ಯ ಅಂತ ರೂಪಿ ಹೇಳ್ತಾ ಇರ್ತಾಳೆ. ಸರಿ ಅಕ್ಕ ಅಂತ ಹೇಳ್ಬಿಟ್ಟು ಇಬ್ರು ಮಾತಾಡ್ತಾ ಇರ್ತಾರೆ. ಹಾಗೆ ಕುಟುಂಬದವರೆಲ್ಲರೂ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆಯ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇತ್ತ ಕಡೆ ರೂಪಿ ಮತ್ತೆ ಅವ್ರ ಅಮ್ಮ ಎಲ್ಲ ಊಟ ಮಾಡ್ತಾ ಇರ್ತಾರೆ. ಅವ್ರ ಅಕ್ಕ ಬಂದು ಕೇಳ್ತಾರೆ, ಏನ್ ನೀವಿಬ್ರೇ ಮಾಡ್ತಿದ್ದೀರಾ, ನನಗೂ ಊಟ ಎತ್ತಿಟ್ಟಿದ್ದೀರೋ ಇಲ್ವೋ ಅಂತ ಕಮಲ ಕೇಳಿದಾಗ, ನೀನ್ ಊರೆಲ್ಲ ಸುತ್ಕೊಂಡ್ ಬಾ, ನಿನಗೆ ಇರುತ್ತೆ ಎಲ್ಲಾನು ಊಟ, ಯಾವಾಗ ಹೋಗಿ ಇವಾಗ ಬರ್ತಾ ಇದ್ಯಾ ಅಂತ ಅವ್ರಮ್ಮ ಜೋರಾಗಿ ಮಾತಾಡ್ತಾ ಇರ್ತಾರೆ. ಏನಾಗುತ್ತೆ, ಏನ್ ಮಾಡಿದ್ದೀನಿ, ಹೋಗ್ಬಿಟ್ ಬಂದ್ರೆ ಏನ್ ಮದ್ವೆ ಆದವ್ರೆ ಹೋಗ್ಬಿಟ್ ಬರ್ಬೇಕಾ, ನಮ್ಮಂತವ್ರ ಏನ್ ಹೋಗ್ ಬರ್ಬಾರ್ದು ಅನ್ನೋದೇನಾರು ರೂಲ್ಸ್ ಇದ್ಯಾ, ನೀನ್ ಮಾಡಿದ್ಯಾ ಅಂತ ಕಮಲ ಅವ್ರ ಅಮ್ಮನ ಮೇಲೆ ಕೂಗಾಡ್ತಾ ಮಾತಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ರಂಗ ಬರ್ತಾನೆ. ರಂಗ ಬಂದಿದ್ ನೋಡಿ ಮನೆಯವ್ರಿಗೆ ಶಾಕ್ ಆಗುತ್ತೆ. ಮತ್ತೇನು ಗನಂದರಿ ಮಾಡಕ್ ಬಂದಿದ್ದಾನೆ ಅಂತ ಇಬ್ರು ರೂಪಿ ಮತ್ತೆ ಅವರಮ್ಮ ಇಬ್ರು ಎದ್ದೋಗ್ತಾರೆ. ರೂಪಿ ಹೋಗ್ಬಿಟ್ಟು, ಮತ್ತೇನ್ ಪಟೇಲ್ರೆ ಇನ್ನೇನ್ ಮಾಡ್ಬೇಕು ಅಂತ ಬಂದಿದ್ದೀರಾ ಅಂತ ರೂಪಿ ಜೋರಾಗಿ ಮಾತಾಡ್ತಾ ಇರ್ತಾಳೆ. ಅಲ್ಲಿ ರಂಗನ್ ಜೊತೆ ಇನ್ನೊಬ್ಬ ಸೇವಕ ಬಂದಿರ್ತಾನೆ. ಬಂದು ಹೇಳ್ತಾರೆ, ಅವರು ನಿಮಗೆ ಕ್ಷಮೆನ ಕೇಳಕ್ ಬಂದಿದ್ದಾರೆ, ದೇವಿರಮ್ಮ ಅವರು ಕಳ್ಸಿದ್ದಾರೆ, ದೇವಿರಮ್ಮ ಅವರು ಹೇಳಿ ಕಳ್ಸಿದ್ದಾರೆ ಕ್ಷಮೆ ಕೇಳೋದಿಕ್ಕೆ ಅಂತ ಹೇಳಿ. ನಮ್ಗೆ ಯಾವ ಕ್ಷಮೆನೂ ಬೇಡ ಅಂತ ಹೇಳ್ಬೇಕಾದ್ರೆ, ಬೆಳಗ್ಗೆ ಮಾಡಿರೋ ತಪ್ಪಿಗೆ ನನ್ನ ಕ್ಷಮಿಸು ರೂಪಿ ಅಂತ ರಂಗ ಹೇಳ್ತಾ ಇರ್ತಾನೆ. ಅದೇ ಟೈಮಲ್ಲಿ ದೇವಿರಮ್ಮ ಕಾಲ್ ಮಾಡ್ತಾರೆ. ಮಾಡ್ಬಿಟ್ಟು ಹೇಳ್ದ ಅಂತ ಹೇಳಿದಾಗ, ಅತ್ಗೆ ಬಂದಿದ್ದೀನಿ, ಮಾತಾಡ್ತಾ ಇದ್ದೀನಿ ಅಂದಾಗ, ನಿಜವಾಗ್ಲೂ ಹೋಗಿದ್ಯೋ ಇಲ್ವೋ ಅಂತ ದೇವಿರಮ್ಮ ಕೇಳಿದಾಗ, ಬಂದಿದ್ದೀನಿ ಅತ್ಗೆ, ಬೇಕಂದ ಆ ಹುಡ್ಗಿ ಕೈಗೆ ಕೊಡ್ತೀನಿ ಕಾಲ್ ಮಾತಾಡಿ ಅಂತ ತಾನೆ ರಂಗ. ಸರಿ ಅಂತ ಮಾತಾಡ್ತಾ ಇರ್ತಾರೆ. ರಂಗ ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಾದ್ಮೇಲೆ ದೇವಿರಮ್ಮ ಕಾಲಲ್ಲಿ ಮಾತಾಡ್ಬೇಕಾದ್ರೆ, ಇವಾಗ ಏನೋ ತಪ್ಪಾಗಿ ಹೋಗಿದೆ, ದೊಡ್ಡ ಮನ್ಸಿಂದ ಕ್ಷಮಿಸ್ಬಿಡಮ್ಮ, ಇನ್ನೊಂದ್ಸತಿ ಆ ತರ ಎಲ್ಲ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ದೇವಿರಮ್ಮ. ಅದನ್ನ ತಪ್ಪು ಮಾಡಕ್ಕಿಂತ ಮುಂಚೆನೆ ಇರ್ಬೇಕು ತಲೆ, ಈಗಲ್ಲ ದೇವಿರಮ್ಮ ಅಂತ ರೂಪಿ ಹೇಳ್ತಾ ಇರ್ತಾಳೆ. ದೇವಿರಮ್ಮಗೆನೆ ಸವಾಲ್ ಹಾಕ್ತಿದ್ದಾಳೆ ಇವಳು, ಅವ್ರ ಮನೆಗೆ ತಕ್ಕ ಸೊಸೆ ಆಗ್ತಾಳೋ ಸತ್ಯ ಸೊಸೆ ಆಗ್ತಾಳೋ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.